ಗರುಡ ಪುರಾಣ ಅಧ್ಯಯನ 10. ಮೃತ್ಯುವಿನ ಅನಂತರದ ಕೃತ್ಯ, ಶವದ ಮುಂದಾದ 6 ಪಿಂಡದಾನಗಳ ಫಲ, ಅಂತ್ಯ ಸಂಸ್ಕಾರದ ವಿಧಾನ, ಪಂಚಕದಲ್ಲಿ ಅಂತ್ಯ ಸಂಸ್ಕಾರದ ನಿಷೇಧ, ಅಂತ್ಯ ಸಂಸ್ಕಾರದ ನಂತರ ನೆರವೇರಿಸುವ ಕೃತ್ಯ. ವೈತನೀಯ ಗರುಡ ಕೇಳಿದ, ಹೇ ಪ್ರಭು, ಈಗ ನೀವು ಪುಣ್ಯಾತ್ಮ ಪುರುಷರ ದಾಹ ಸಂಸ್ಕಾರ ವಿಧಾನದ ವಿಷಯದಲ್ಲಿ ತಿಳಿಸಿರಿ, ಮತ್ತು ಒಂದು ವೇಳೆ ಪತ್ನಿ ಸತಿ ಹೋದರೆ ಪ್ರಾಪ್ತಿಯಾಗುವ ಫಲದ ಮಹಿಮೆಯ ಕುರಿತು ವರ್ಣಿಸಿರಿ. ಶ್ರೀ ವಿಷ್ಣು ಭಗವಂತ ಹೇಳಿದ, ಏ ಗರುಡ, ಯಾವ ಔರ್ಧ್ವ ದೈಹಿಕ ಕೃತ್ಯಗಳನ್ನು ಮಾಡುವುದರಿಂದ ಪುತ್ರ ಮತ್ತು ಪೌತ್ರರು ಪಿತೃ ಋಣದಿಂದ ಮುಕ್ತರಾಗುತ್ತಾರೆ ಎಂಬುದನ್ನು ಹೇಳುವೆ ಕೇಳು. ಅಧಿಕಾದಿ ದಾನ ಮಾಡುವುದರಿಂದ ಏನು ಲಾಭ? ತಾಯಿ ತಂದೆ ಅಂತ್ಯೋಷ್ಕ್ರಿಯೆಯನ್ನು ಸೂಕ್ತ ರೀತಿಯಲ್ಲಿ ಮಾಡಬೇಕು. ಇದರಿಂದ ಪುತ್ರನಿಗೆ ಅಗ್ನಿಹೋಷ್ಟ್ಮ ಯಜ್ಞಕ್ಕೆ ಸಮನಾದ ಫಲವು ಪ್ರಾಪ್ತಿಯಾಗುತ್ತದೆ. ತಾಯಿ ತಂದೆಯ ಮೃತ್ಯು ಸಂಭವಿಸಿದಾಗ ಪುತ್ರನು ಶೋಕವನ್ನು ಪರಿತ್ಯಾಗ ಮಾಡಿ ಸಮಸ್ತ ಪಾಪಗಳಿಂದ ಮುಕ್ತಿ ಪ್ರಾಪ್ತಿ ಹೊಂದಲು ಸಮಸ್ತ ಬಂಧುಗಳೊಡನೆ ಮುಂಡನ ಮಾಡಿಸಿಕೊಳ್ಳಬೇಕು. ತಾಯಿ ತಂದೆ ಮರಣವಾದಾಗ ಯಾರು ಮುಂಡನ ಮಾಡಿಸಿಕೊಳ್ಳುವುದಿಲ್ಲವೋ ಆತನು ಸಂಸಾರ ಸಾಗರ ಉದ್ಧಾರ ಮಾಡುವ ಪುತ್ರನೆಂದು ಹೇಗೆ ತಿಳಿಯಲು ಸಾಧ್ಯ? ಆದ್ದರಿಂದ ಉಗುರು ಮತ್ತು ಕಂಕುಳುಗಳನ್ನು ಹೊರತುಪಡಿಸಿ ಮುಂಡನ ಮಾಡಿಸಿಕೊಳ್ಳುವುದು ಅವಶ್ಯಕ. ಕೇಶಗಳಲ್ಲಿ ಕಾಮದ ವಾಸ್ತವವಿರುತ್ತದೆ, ಆದ್ದರಿಂದ ಮುಂಡನ ಮಾಡಿಸಿಕೊಳ್ಳಬೇಕು. ಇದಾದ ನಂತರ ಸಮಸ್ತ ಬಂಧುಗಳ ಸಹಿತ ಒಗೆದ ಶುದ್ಧಗೊಳಿಸಿದ ವಸ್ತ್ರಧಾರಣೆ ಮಾಡಬೇಕು. ನಂತರ ತಕ್ಷಣ ಜಲವನ್ನು ತಂದು ಜಲದಿಂದ ಶವಕ್ಕೆ ಸ್ನಾನ ಮಾಡಿಸಬೇಕು ಮತ್ತು ಚಂದನ, ಗಂಧ, ಮೃತ್ತಿಕೆಯ ಲೇಪನ ಹಾಗೂ ಮಾಲೆಗಳಿಂದ ವಿಭೂಷಿತಗೊಳಿಸಬೇಕು. ನಂತರ ಹೊಸ ವಸ್ತ್ರವನ್ನು ಶವದ ಮೇಲೆ ಹೊದಿಸಿ ಅಪಸ್ರಾವ್ಯವಾಗಿ ನಾಮಗೋತ್ರದ ಉಚ್ಚಾರಣೆ ಮಾಡಿ ಸಂಕಲ್ಪಪೂರ್ವಕ ದಕ್ಷಿಣಾಸಹಿತ ಪಿಂಡದಾನವನ್ನು ನೀಡಬೇಕು. ಮೃತ್ಯುವಿನ ಸ್ಥಾನದಲ್ಲಿ ಶವ ಎಂಬ ಪಿಂಡವನ್ನು ಮೃತು ವ್ಯಕ್ತಿಯ ನಾಮಗೋತ್ರದಿಂದ ಪ್ರದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಭೂಮಿಯ ಅತಿಕೃಷ್ಟ ದೇವತೆ ಪ್ರಸನ್ನರಾಗುತ್ತಾರೆ. ಇದಾದ ನಂತರ ದಾರದ ಸ್ಥಾನದಲ್ಲಿ ಪಾಂತ ಎಂಬ ಪಿಂಡವನ್ನು ಮೃತನ ನಾಮ ಗೋತ್ರಾದಿಗಳನ್ನು ಉಚ್ಚರಿಸಿ ಪ್ರದಾನಿಸಬೇಕು. ಹೀಗೆ ಮಾಡುವುದರಿಂದ ದುರ್ಗತಿ ಹೊಂದಿದ ಭೂತಾದಿ ಪ್ರೇತಗಳು ಮೃತ ಜೀವಿಯ ಸದ್ಗತಿಯಲ್ಲಿ ವಿಘ್ನ ಬಾಧೆಗಳನ್ನು ಉಂಟು ಮಾಡುವುದಿಲ್ಲ. ನಂತರ ಸೊಸೆ ಮುಂತಾದವರು ಶವಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಬೇಕು. ಆಗ ಅನ್ಯ ಬಂಧುಗಳೊಡನೆ ಪುತ್ರನು ಶವಯಾತ್ರೆಯ ನಿಮಿತ್ತ ಹೆಗಲನ್ನು ಕೊಡಬೇಕು. ತನ್ನ ತಂದೆಯ ಹೆಗಲ ಮೇಲೆ ಹೊತ್ತು ಯಾವ ಪುತ್ರನು ಸ್ಮಶಾನಕ್ಕೆ ಹೋಗುತ್ತಾನೋ ಆತನು ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧ ಫಲದ ಪ್ರಾಪ್ತಿ ಹೊಂದುತ್ತಾನೆ. ತಂದೆಯ ತನ್ನ ಹೆಗಲ ಬೆನ್ನು ಮೇಲೆ ಕೂರಿಸಿಕೊಂಡು ಸದಾ ಪುತ್ರನ ಪಾಲನೆ ಪೋಷಣೆ ಮಾಡುತ್ತಾನೆ. ಪುತ್ರನು ತನ್ನ ಮೃತ ತಂದೆಯನ್ನು ತನ್ನ ಭುಜದ ಮೇಲೆ ಹೊತ್ತಾಗ ಈ ಋಣದಿಂದ ಮುಕ್ತನಾಗುತ್ತಾನೆ. ಇದಾದ ನಂತರ ಅರ್ಧ ಮಾರ್ಗದಲ್ಲಿ ಸಾಗಿದಾಗ ಅಲ್ಲಿ ಭೂಮಿಯನ್ನು ತೊಳೆದು ಮತ್ತು ಪ್ರೋಕ್ಷಣೆ ಮಾಡಿ ಶವಕ್ಕೆ ವಿಶ್ರಾಂತಿ ಮಾಡಿಸಬೇಕು ಮತ್ತು ಅಲ್ಲಿ ಶವಕ್ಕೆ ಸ್ನಾನ ಮಾಡಿಸಿ ಭೂತ ಸಂಜ್ಞಾತ್ಮಕ ಪಿತೃಗಳಿಗೆ ಗೋತ್ರ ನಾಮಾದಿಗಳ ಮೂಲಕ ಭೂತ ಎಂಬ ಹೆಸರಿನ ಪಿಂಡವನ್ನು ಪ್ರದಾನಿಸಬೇಕು. ಈ ಪಿಂಡದಾನದಿಂದ ಅನ್ಯ ದಿಕ್ಕುಗಳಲ್ಲಿ ಸ್ಥಿತ ಪಿಚಾಚ, ರಾಕ್ಷಸ, ಯಕ್ಷಾದಿಗಳು ಆಹ್ವಾನ ಮಾಡಲು ಯೋಗ್ಯವಾದ ದೇಹ ಆಹ್ವಾನದ ಕೃತ್ಯಗಳಲ್ಲಿ ಅಯೋಗ್ಯತೆಯನ್ನು ಉಂಟು ಮಾಡುವುದಿಲ್ಲ. ನಂತರ ಶವವನ್ನು ಸ್ಮಶಾನಕ್ಕೆ ಕೊಂಡೊಯ್ದು ಅದರ ಶಿರವನ್ನು ಉತ್ತರಕ್ಕೆ ಮಾಡಿ ಸ್ಥಾಪನೆ ಮಾಡಬೇಕು. ಅಲ್ಲಿಂದ ದೇಹದ ದಹನಕ್ಕಾಗಿ ವಿಧಿವಿಧಾನಗಳಿಂದ ಭೂಮಿಯನ್ನು ಶುದ್ಧಗೊಳಿಸಬೇಕು. ಭೂಮಿಯನ್ನು ತೊಳೆದು ಗೋಮಯದಿಂದ ಸಾರಿಸಿ ಉಲ್ಲೇಖನದ ಅಂದರೆ ದರ್ಭೆಯಿಂದ 3 ರೇಖೆಗಳನ್ನು ಎಳೆಯಬೇಕು. ನಂತರ ಉಲ್ಲೇಖನದ ಕ್ರಮಾನುಸಾರವೇ ಆ ರೇಖೆಗಳಿಂದ ಮೇಲೆದ್ದ ಮಣ್ಣನ್ನು ಎತ್ತಿಕೊಂಡು ಈಶಾನ್ಯ ದಿಕ್ಕಿನಲ್ಲಿ ಬೀಸಾಡಿ ಆ ವೇದಿಕೆಯ ಮೇಲೆ ಜಲ ಪ್ರೋಕ್ಷಣೆ ಮಾಡಿ ಅದರ ಮೇಲೆ ವಿಧಿವಿಧಾನಗಳಿಂದ ಅಗ್ನಿ ಸ್ಥಾಪನೆ ಮಾಡಬೇಕು. ಪುಷ್ಪ ಮತ್ತು ಅಕ್ಷತಾದಿಗಳಿಂದ ಕ್ರಾವ್ಯ ಸಂಜ್ಞಕ ಅಗ್ನಿ ದೇವನ ಪೂಜೆ ಮಾಡಬೇಕು ಮತ್ತು ಲೋಮಸ್ಯ ಅಂದರೆ ಸ್ವಾಹ ಎಂದು ಇತ್ಯಾದಿ ಅನುವಾಕ್ಯಗಳಿಂದ ಯಥಾವಿಧಾನ ಹೋಮಗಳನ್ನು ಮಾಡಬೇಕು. ಆಗ ಕ್ರಾವ್ಯದ ಮೃತನ ಮಾಂಸಭಕ್ಷಣೆ ಮಾಡುವ ಅಗ್ನಿಗೆ ಈ ಪ್ರಕಾರದ ಪ್ರಾರ್ಥನೆ ಸಲ್ಲಿಸಬೇಕು. ನೀನು ಜೀವಿಗಳನ್ನು ಧಾರಣೆ ಮಾಡುವ, ಅವರನ್ನು ಉತ್ಪನ್ನ ಮಾಡುವವ ಮತ್ತು ಜೀವಿಗಳನ್ನು ಪಾಲನೆ ಮಾಡಿದವನಾಗಿರುವೆ. ಈ ಪ್ರಾಪಂಚಿಕ ಅಥವಾ ಸಂಸಾರಿಕ ಮನುಷ್ಯನ ಮರಣ ಹೊಂದಿರುವನು. ನೀನು ಈತನನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗು. ಈ ಪ್ರಕಾರ ಕ್ರಾವ್ಯದ ಸಂಜ್ಞಕ ಅಗ್ನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಚಂದನ, ತುಳಸಿ, ಫಲಾಕಾಷ್ಟ ಮತ್ತು ಅರಳೆ ವೃಕ್ಷದ ಕಾಷ್ಟ
ಮರಗಳಿಂದ ಚಿತೆಯನ್ನು ನಿರ್ಮಾಣ ಮಾಡಬೇಕು. ಏ ಗರುಡ, ಆ ಶವವನ್ನು ಚಿತೆಯ ಮೇಲೆ ಸ್ಥಾಪಿಸಿ ಅಲ್ಲಿ 2 ಪಿಂಡಗಳನ್ನು ಪ್ರದಾನಿಸಬೇಕು. ಪ್ರೇತದ ಹೆಸರಿನಲ್ಲಿ 1 ಪಿಂಡವನ್ನು ಚಿತೆಯ ಮೇಲೆ ಹಾಗೂ 2ನೇದನ್ನು ಶವದ ಹಸ್ತದಲ್ಲಿ ಕೊಡಬೇಕು. ಚಿತೆಯಲ್ಲಿ ಇರಿಸಿದ ನಂತರ ಆ ಶವದಲ್ಲಿ ಪ್ರೇತಾತ್ಮ ಬಂದು ಬಿಡುತ್ತದೆ. ಪ್ರೇತಕಲ್ಪವನ್ನು ಅರಿತಿರುವಂತಹ ಕೆಲವು ವಿದ್ವಾಂಸರು ಚಿತೆಯ ಮೇಲೆ ಪ್ರದಾನಿಸುವ ಪಿಂಡಕ್ಕೆ ಸಾಧಕ ಎಂಬ ಹೆಸರಿನಿಂದ ಕರೆಯುವರು. ಆದ್ದರಿಂದ ಚಿತೆಯ ಮೇಲೆ ಸಾಧಕ ಎಂಬ ಹೆಸರಿನ ಮತ್ತು ಹಸ್ತ ಪ್ರೇತದ ಹೆಸರಿಂದ ಪಿಂಡದಾನ ಮಾಡಬೇಕು. ಈ ಪ್ರಕಾರದ 5 ಪಿಂಡಗಳನ್ನು ಪ್ರದಾನಿಸುವುದರಿಂದ ಶವ ಆಹುತಿ ಯೋಗ್ಯತೆಯು ಸಂಪನ್ನವಾಗುತ್ತದೆ. ಅನ್ಯಥಾ ಸ್ಮಶಾನದಲ್ಲಿ ಸ್ಥಿತ ಪ್ರೇತೋಕ್ತ ಪಿಶಾಚ, ರಾಕ್ಷಸ ಹಾಗೂ ಯಕ್ಷಾದಿಗಳ ಶವದ ಯೋಗ್ಯತೆ ಉಪಘಾತಕವಾಗಿ ಹೋಗುವರು. ಪ್ರೇತಕ್ಕಾಗಿ 5 ಪಿಂಡಗಳನ್ನು ಪ್ರದಾನಿಸಿ ಹವನ ಮಾಡಲಾದ ಆ ಕ್ರಾವ್ಯದ ಅಗ್ನಿಯನ್ನು ಹುಲ್ಲಿನ ಮೇಲಿಟ್ಟು, ಒಂದು ವೇಳೆ ಪಂಚಕ ಇರದಿದ್ದರೆ ಪುತ್ರನು ಅಗ್ನಿಯನ್ನು ಪ್ರದಾನಿಸಬೇಕು. ಈ 5 ನಕ್ಷತ್ರಗಳು ಪಂಚಕ ಎನಿಸಿಕೊಂಡರೆ ಧನಿಷ್ಠ, ಶತಾಭಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಮತ್ತು ರೇವತಿ ಈ ಪಂಚಕ ನಕ್ಷತ್ರಗಳ ಅಧಿಪತಿಗಳು ಅನುಕ್ರಮವಾಗಿ ವಸು, ವರುಣ, ಅಜಚರಣ, ಆಹಿರ್ಬುದ್ಯ ಮತ್ತು ಪುಷ. ಪಂಚಕದಲ್ಲಿ ಯಾವ ವ್ಯಕ್ತಿ ಮರಣ ಸಂಭವಿಸುವುದೋ ಆತನಿಗೆ ಸದ್ಗತಿ ಪ್ರಾಪ್ತಿಯಾಗುವುದಿಲ್ಲ. ಪಂಚಕ ಶಾಂತಿ ಮಾಡದ ಹೊರತು ಆತನ ದಾನ ಮಾಡಬಾರದು, ಅನ್ಯಥಾ ಅನ್ಯರ ಮರಣ ಸಂಭವಿಸುತ್ತದೆ. ಧನಿಷ್ಠ, ಉತ್ತರಾರ್ಧ, ರೇವತಿ ಪರ್ಯಂತ 5 ನಕ್ಷತ್ರಗಳು ಪಂಚಸಂಜ್ಞಕವಾಗಿ ಇವುಗಳಲ್ಲಿ ಮರಣ ಹೊಂದಿದ ವ್ಯಕ್ತಿ ದಾಹ ಸಂಸ್ಕಾರಕ್ಕೆ ಯೋಗ್ಯನಾಗಿರುವುದಿಲ್ಲ. ಈ ನಕ್ಷತ್ರದಲ್ಲಿ ಯಾರು ಮರಣ ಹೊಂದುತ್ತಾರೋ ಆತನ ಮನೆಯಲ್ಲಿ ಯಾವುದಾದರೂ ಒಂದು ಹಾನಿ ಸಂಭವಿಸುತ್ತದೆ. ಪುತ್ರ ಮತ್ತು ಸಗೋತ್ರಿಗಳಿಗೂ ಕೂಡ ಯಾವುದಾದರೂ ವಿಘ್ನ ಎದುರಾಗುತ್ತದೆ. ಅಥವಾ ಈ ಪಂಚಕದಲ್ಲಿ ಕೂಡ ದಹನ ಸಂಸ್ಕಾರದ ವಿಧಾನಗಳ ಆಚರಣೆ ಮಾಡಿ ಮೃತ ವ್ಯಕ್ತಿಯ ದಹನ ಸಂಸ್ಕಾರ ನಡೆಸಬಹುದು. ಸಮಸ್ತ ದೋಷಗಳ ಶಾಂತಿಗಾಗಿ ಆ ದಹನ ವಿಧಿಯನ್ನು ಹೇಳುತ್ತದೆ. ವೈತನೀಯ ಕುಶ ಅಥವಾ ದರ್ಬೆಯಿಂದ ನಿರ್ಮಿಸಿದ 4 ಗೊಂಬೆಗಳನ್ನು ನಕ್ಷತ್ರ ಮಂತ್ರಗಳಿಂದ ಅಭಿಮಂತ್ರಗೊಳಿಸಿ ಶವದ ಸಮೀಪದಲ್ಲಿ ಸ್ಥಾಪಿಸಬೇಕು. ಆಗ ಆ ಗೊಂಬೆಗಳಲ್ಲಿ ಪ್ರತಾಪ್ತ ಅಥವಾ ಕಾಯಿಸಿ ಶುದ್ಧಗೊಳಿಸಿದ ಸುವರ್ಣವನ್ನಿಡಬೇಕು. ನಂತರ ನಕ್ಷತ್ರ ನಾಮನ ಮಂತ್ರಗಳಿಂದ ಹೋಮ ಮಾಡಬೇಕು. ಪುನಃ ಈ ಮಂತ್ರದಿಂದ ಆ ನಕ್ಷತ್ರ ಮಂತ್ರಗಳನ್ನು ಸಂಪುಟಗೊಳಿಸಿ ಹೋಮ ಮಾಡಬೇಕು. ಇದಾದ ನಂತರ ಆ ಗೊಂಬೆಗಳನ್ನು ಶವದ ದಹನ ಸಂಸ್ಕಾರ ಮಾಡಬೇಕು. ಸಪಿಂಡ ಶ್ರಾದ್ದ ದಿನ ಪುತ್ರನು ಯಥಾವಿಧಿ ಪಂಚಕ ಶಾಂತಿಯ ಅನುಷ್ಠಾನ ಮಾಡಬೇಕು. ಶುದ್ಧಿಮಯೋಮುಖ ಮಾತು ನಿರ್ಮಾಣ ಸಿಂಧು ಮುಂತಾದ ಗ್ರಂಥಗಳಲ್ಲಿ ಉದ್ಧೃತ ಬ್ರಹ್ಮಪುರಾಣದ ಒಂದು ವಾಚನಾನುಸಾರ ಪಂಚಕಗಳಲ್ಲಿ ಮೃತನಾದ ಮನುಷ್ಯನೊಡನೆ ದಹನಕ್ಕಾಗಿ ದರ್ಬೆಯಿಂದ 5 ಗೊಂಬೆಗಳನ್ನು ಮಾಡಿ ಅವುಗಳನ್ನು ಶ್ವೇತವರ್ಣದ ಉಣ್ಣೆಯ ದಾರದಿಂದ ಸುತ್ತಿ ಜೋಳದ ಹಿಟ್ಟಿನಿಂದ ಅವುಗಳ ಮೇಲೆ ಲೇಪನ ಮಾಡಿ ಅನುಕ್ರಮವಾಗಿ ಪ್ರೇತವಾಹ, ಪ್ರೇತಸುಖ, ಪ್ರೇತಪ, ಪ್ರೇತ ಭೂಮಿಪ ಮತ್ತು ಪ್ರೇತಹರ್ಹ 5 ನಾಮ ಮಂತ್ರಗಳಿಂದ ಆವಾಹನ ಪೂಜೆ ಮಾಡಿ ಅವುಗಳಲ್ಲಿ ಮೊದಲನೆಯದನ್ನು ಪ್ರೇತದ ಶಿರದಲ್ಲಿ, 2ನೇಯನ್ನು ನೇತ್ರಗಳಲ್ಲಿ, 3ನೇಯದು ವಾಮ ಕುಕ್ಷಿ ಹೊಟ್ಟೆಯಲ್ಲಿ, 4ನೇದು ನಾಭಿ ಮತ್ತು 5ನೇಯ ಪಾದಗಳನ್ನು ಇಟ್ಟು ತುಪ್ಪದ ಹೋಮದ ನಂತರ ಶವ ದಹನ ಸಂಸ್ಕಾರ ಮಾಡಬೇಕು. ಪಂಚದೋಷದ ಶಾಂತಿಗಾಗಿ ಅನುಕ್ರಮವಾಗಿ ಎಳ್ಳು ತುಂಬಿದ ಪಾತ್ರೆ, ಬಂಗಾರ, ಬೆಳ್ಳಿ, ರತ್ನ, ತುಪ್ಪ ತುಂಬಿದ ಕಂಚಿನ ಪಾತ್ರೆಯನ್ನು ದಾನ ನೀಡಬೇಕು. ಈ ಪ್ರಕಾರದ ಪಂಚಕ ಶಾಂತಿ ವಿಧಿವಿಧಾನಗಳನ್ನು ಮಾಡಿ ಯಾರು ದಹನ ಸಂಸ್ಕಾರ ಶವದ್ದು ಮಾಡುವವರೋ ಅವರಿಗೆ ಯಾವುದೇ ವಿಘ್ನ ಬಾಧೆ ಪಂಚಕ ಜನ್ಯ ಉಂಟಾಗುವುದಿಲ್ಲ ಮತ್ತು ಪ್ರೇತ ಕೂಡ ಸದ್ಗತಿ ಪ್ರಾಪ್ತಿ ಹೊಂದುತ್ತದೆ. ಈ ಪ್ರಕಾರದ ಪಂಚಕಗಳಲ್ಲಿ ಮರಣ ಹೊಂದಿದ ವ್ಯಕ್ತಿ ದಹನ ಸಂಸ್ಕಾರ ಮಾಡಬೇಕು. ಒಂದು ವೇಳೆ ಮೃತ ವ್ಯಕ್ತಿ ಪತ್ನಿ ಸತಿ ಹೋಗುತ್ತಿದ್ದರೆ ಆಕೆಯ ದಹನದೊಡನೆಯೇ ಶವ ದಹನ ಮಾಡಬೇಕು. ತನ್ನ ಪತಿಯ ಪ್ರೀತಿಯ ಸಂಪಾದನೆಯಲ್ಲಿ ಸಂಲಗ್ನಳಾದ ಪತಿವ್ರತ ಸ್ತ್ರೀಯು ಒಂದು ವೇಳೆ ಪತಿಯೊಡನೆ ಪರಲೋಕ ಗಮನ ಮಾಡಲು ಬಯಸಿದ್ದರೆ ಸತಿ ಹೋಗುವುದು ಸ್ತ್ರೀಯರ ಇಚ್ಛೆಗೆ ಬಿಟ್ಟಿದ್ದು. ಸತಿಯ ಹೆಸರಿನಲ್ಲಿ ಬಲವಂತವಾಗಿ ದಹನ ಮಾಡುವ ವಿಧಾನವಿಲ್ಲ. ಕೌಶಲ್ಯ ಮುಂತಾದ ದಶರಥನ ಪತ್ನಿಯರು, ಪಾಂಡು ಪತ್ನಿ ಕುಂತಿ ಹಾಗೂ ಜಡ ಭರತನ ಸಾಪತ್ಯ ತಾಯಿ ಮುಂತಾದವರು ಸತಿ ಹೋಗದಿರುವ ಉದಾಹರಣೆಗಳು ಪ್ರಾಪ್ತಿಯಾಗುತ್ತದೆ. ಪತಿಯ ಮರಣದ ನಂತರ ಸಂಭವಿಸಿದಾಗ ಸ್ನಾನ ಮಾಡಬೇಕು ಮತ್ತು ತನ್ನ ಶರೀರ ಕುಂಕುಮ, ಕಾಡಿಗೆ, ಸುಂದರ ವಸ್ತ್ರಾಭೂಷಣಗಳಿಂದ ಅಲಂಕರಿಸಿಕೊಳ್ಳಬೇಕು. ಬ್ರಾಹ್ಮಣರು ಬಂಧುಗಳಿಗೆ ದಾನ ಮಾಡಬೇಕು. ಗುರುಜನರಿಗೆ ನಮಸ್ಕಾರ ನಂತರ ಮನೆಯಿಂದ ಹೊರಗಡೆ ಬರಬೇಕು. ನಂತರ ದೇವಾಲಯಕ್ಕೆ ತೆರಳಿ ಭಕ್ತಿಯಿಂದ ಭಗವಂತ ವಿಷ್ಣುವಿಗೆ ನಮಸ್ಕರಿಸಬೇಕು. ಅಲ್ಲಿ ಆಭೂಷಣಗಳನ್ನು ಸಮರ್ಪಿಸಿ ಅಲ್ಲಿಂದ ಶ್ರೀಫಲ ಅಂದರೆ ತೆಂಗುವನ್ನು ಪಡೆದು ನಾಚಿಕೆ ಮತ್ತು ಮೋಹಾದಿಗಳನ್ನು ತ್ಯಜಿಸಿ ಸ್ಮಶಾನ ಭೂಮಿಗೆ ಹೋಗಬೇಕು. ಅಲ್ಲಿ ಸೂರ್ಯನಿಗೆ ನಮಸ್ಕರಿಸಿ ಚಿತೆ ಪ್ರದಕ್ಷಿಣೆ ಮಾಡಿ ಪುಷ್ಪ
ಶಯ್ಯಾರೂಪಿ ಚಿತೆಯ ಮೇಲೆ ಏರಬೇಕು ಮತ್ತು ತನ್ನ ಪತ್ನಿಯ ಶಿರವನ್ನು ತನ್ನ ಮಡಿಲಿನಲ್ಲಿ ಇರಿಸಿಕೊಂಡು ತದನಂತರ ಸಖಿ ಅಥವಾ ಗೆಳತಿಯರಿಗೆ ಈ ಫಲವನ್ನು ಕೊಟ್ಟು ದಹನಕ್ಕಾಗಿ ಆಜ್ಞೆಯನ್ನು ಮಾಡಬೇಕು ಮತ್ತು ಶರೀರ ದಹನ ಗಂಗಾಜಲ ಸ್ನಾನಕ್ಕೆ ಸಮಾನವೆಂದು ತಿಳಿದು ತನ್ನ ಶರೀರವನ್ನು ದಹಿಸಿಕೊಳ್ಳಬೇಕು. ಗರ್ಭಿಣಿ ಸ್ತ್ರೀಯು ತನ್ನ ಪತಿಯೊಡನೆ ತನ್ನ ಶರೀರ ದಹನ ಮಾಡಿಕೊಳ್ಳಬಾರದು. ಈ ವಿಷಯದಲ್ಲಿ ಔರ್ವ ಋಷಿಯ ವಚನ ಉಲ್ಲೇಖನೀಯವಾಗಿದೆ. ಬಾಲ ಪಶ್ಚಾತ್ಯಾತ ಗರ್ಭಿಣಿಯೋ ಹೃದಯಸೃಷ್ಟ ಋತವಸ್ತಾಥ ರಜಸ್ವಾಹ ರಾಜಸುತೆ ನಾರೋಹದ್ದಿ ಚಿತಂ ಶುಭೆ ನಾರದಾ ಪುರಾಣಂ ಕಲ್ಯಾಣಮಯಿ ರಾಜಪುತ್ರಿ. ಯಾವರ ಸಂತಾನ ತುಂಬ ಕಿರಿದಾಗಿರುತ್ತದೋ, ಯಾರು ಗರ್ಭಿಣಿಯಾಗಿರುವವರೋ, ಯಾರು ಇನ್ನೂ ಋತುಕಾಲವನ್ನು ನೋಡಿಯೇ ಇಲ್ಲವೋ ಹಾಗೂ ಯಾರು ರಜಸ್ವಾರೆಯಾಗಿರುವವರೋ ಇಂಥ ಸ್ತ್ರೀಯರು ಪತಿಯೊಡನೆ ಚಿತೆ ಏರುವುದಿಲ್ಲ. ಅವರಿಗಾಗಿ ಚಿತಾರೋಹಣ ನಿಷಿದ್ಧ. ಪ್ರಸವದ ನಂತರ ಮತ್ತು ಜನಿಸಿದ ಬಾಲಕನ ಪೋಷಣೆ ಮಾಡಿದ ನಂತರ ಆಕೆ ಸತಿ ಹೋಗಬೇಕು. ಒಂದು ವೇಳೆ ಸ್ತ್ರೀಯು ತನ್ನ ಮೃತಪ್ರತಿ ಶರೀರದೊಡನೆ ಶರೀರವನ್ನು ದಹಿಸಿಕೊಂಡರೆ ಅಗ್ನಿ ಆಕೆಯ ಶರೀರವನ್ನು ಮಾತ್ರ ಸುಡುವನು. ಆಕೆಯ ಆತ್ಮ ಯಾವುದೇ ಪೀಡೆಯಾಗುವುದಿಲ್ಲ. ಸುಡಲಾಗದ ಸ್ವರ್ಣಾದಿ ಧಾತುಗಳ ಮಲಿನತೆ ಯಾವ ರೀತಿಯಲ್ಲಿ ಅಗ್ನಿಯಲ್ಲಿ ಸುಟ್ಟು ಹೋಗುತ್ತದೆಯೋ ಅದೇ ಪ್ರಕಾರ ಸ್ತ್ರೀಯು ಅಮೃತಕ್ಕೆ ಸಮನಾದ ಅಗ್ನಿಯಲ್ಲಿ ತನ್ನ ಪಾಪಗಳನ್ನು ದಹಿಸಿಬಿಡುತ್ತಾಳೆ. ಯಾವ ಪ್ರಕಾರದ ಸತ್ಯ ಪಾರಾಯಣ ಧರ್ಮಾಷ್ಟ ಪುರುಷ ಶಪಥದ ಸಮಯ ಕಾದ ಲೋಹದ ತುಂಡನ್ನು ಹಿಡಿದರೂ ಕೂಡ ಅದು ಸುಡುವುದಿಲ್ಲವೋ ಅದೇ ಪ್ರಕಾರ ಚಿತೆಯ ಮೇಲೆ ಪತಿಯ ಶರೀರದೊಡನೆ ಇರುವ ಸ್ತ್ರೀಯೂ ಕೂಡ ಎಂದಿಗೂ ಸುಡುವುದಿಲ್ಲ. ಅಂದರೆ ಆಕೆ ದಹನದಿಂದ ಕಷ್ಟ ಅನುಭವಿಸುವಂತಾಗುವುದಿಲ್ಲ. ಬದಲಾಗಿ ಆಕೆ ಅಂತರಾತ್ಮ ಮೃತ ವ್ಯಕ್ತಿಯ ಅಂತರಾತ್ಮ ಏಕತ್ವವನ್ನು ಪ್ರಾಪ್ತಿ ಹೊಂದುತ್ತದೆ. ಪತಿ ಮರಣ ಹೊಂದಿದಾಗ ಎಲ್ಲಿಯವರೆಗೆ ಸ್ತ್ರೀಯು ಆತನ ಶರೀರದೊಡನೆ ತನ್ನ ಶರೀರವನ್ನು ದಹಿಸಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಆಕೆ ಯಾವುದೇ ಪ್ರಕಾರದ ಕೂಡ ಶರೀರ ಪ್ರಾಪ್ತಿ ಹೊಂದುವುದರಿಂದ ಮುಕ್ತಳಾಗುವುದಿಲ್ಲ. ಆದ್ದರಿಂದ ಸರ್ವ ಪ್ರಯತ್ನಪೂರ್ವಕವಾದ ಮನಸ್ಸು, ವಾಣಿ ಮತ್ತು ಕರ್ಮದಿಂದ ಜೀವಿತಾವಸ್ಥೆಯಲ್ಲಿ ಸದಾ ತನ್ನ ಪತಿಯ ಸೇವೆಯನ್ನು ಮಾಡಬೇಕು. ಪತಿಯು ಮರಣ ಹೊಂದಿದಾಗ ಯಾವ ಸ್ತ್ರೀ ಅಗ್ನಿಯಲ್ಲಿ ಪ್ರವೇಶ ಮಾಡುವಳೋ ಆಕೆ ಅರುಂಧತಿ ಮಹರ್ಷಿ ವಸಿಷ್ಠರ ಪತ್ನಿಗೆ ಸಮನಾಗಿ ಸ್ವರ್ಗಲೋಕದಲ್ಲಿ ಸಮನ್ವಿತಳಾಗುತ್ತಾಳೆ. ಅಲ್ಲಿ ಆ ಪತಿಪಾರಾಯಣ ಸ್ತ್ರೀ ಅಪ್ಸರೆಯರ ಗಣದಿಂದ ಸ್ತುತಿಗೊಳಗಾಗಿ 15 ಇಂದ್ರರ ರಾಜ್ಯಕಾಲ ಪರ್ಯಂತ, ಅಂದರೆ 1 ಕಲ್ಪದವರೆಗೆ 14 ಮನುಗಳ ರಾಜ್ಯಕಾಲ 1 ಕಲ್ಪ ಎನಿಸುತ್ತದೆ. ಇದು ಬ್ರಹ್ಮದೇವರ ಒಂದು ದಿನವಾಗಿದೆ. ಇದರಲ್ಲಿ 1000 ಕಾಲ 4 ಯುಗಗಳು ಬರುತ್ತದೆ. ಸ್ವಯಂಭುವ, ಸ್ವರೋಚಿತಪ, ಉತ್ತಮ, ತಾಮಸ, ರೈವತ, ಚಾಕುಪ್ಷ, ವೈತಸತ್ವ, ಸೂರ್ಯ ಸವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ರೌಚ್ಯ ಮತ್ತು ಬೌದ್ಧ್ಯ ಇವರನ್ನು 14 ಮನು ಎಂದು ಹೇಳಲಾಗಿದೆ. ತನ್ನ ಪತಿಯೊಡನೆ ಸ್ವರ್ಗಲೋಕದಲ್ಲಿ ರಮಣ ಮಾಡುತ್ತಾಳೆ. ಯಾವ ಸತಿ ತನ್ನ ಪತಿಯ ಅನುಗಮನ ಮಾಡುತ್ತಾಳೋ ಆಕೆ ತನ್ನ ಮೃತಕುಲ, ಪಿತೃಕುಲ ಮತ್ತು ಪತಿಕುಲ ಈ 3 ಕುಲಗಳನ್ನು ಪವಿತ್ರಗೊಳಿಸುತ್ತಾಳೆ. ಮನುಷ್ಯನ ಶರೀರದಲ್ಲಿ 3.5 ಕೋಟಿ ರೋಮಕೂಪಗಳಿವೆ. ಅಷ್ಟು ಕಾಲದವರೆಗೆ ಆ ಸ್ತ್ರೀ ತನ್ನ ಪತಿಯೊಡನೆ ಸ್ವರ್ಗದಲ್ಲಿ ಆನಂದದಿಂದ ಇರುತ್ತಾಳೆ. ಆಕೆಯು ಸೂರ್ಯನಿಗೆ ಸಮನಾದ ಪ್ರಕಾಶಮಾನವಾದ ವಿಮಾನದಲ್ಲಿ ತನ್ನ ಪತಿಯೊಡನೆ ಕ್ರೀಡಿಸುತ್ತಾಳೆ ಮತ್ತು ಎಲ್ಲಿಯವರೆಗೆ ಸೂರ್ಯ ಮತ್ತು ಚಂದ್ರ ಸ್ಥಿತಿಯಲ್ಲಿರುವವರೋ ಅಲ್ಲಿವರೆಗೆ ಪತಿಲೋಕದ ನಿವಾಸ ಮಾಡುತ್ತಾಳೆ. ಈ ಪ್ರಕಾರದ ದೀರ್ಘಾಯುಷ್ಯನ್ನು ಪ್ರಾಪ್ತಿ ಹೊಂದಿ ಪವಿತ್ರ ಕುಲದಲ್ಲಿ ಜನ್ಮ ತಳೆದು ಆ ಪತಿವ್ರತಾ ಸ್ತ್ರೀಯು ಪತಿಯ ರೂಪದಲ್ಲಿ ಅದೇ ಜನ್ಮತರೀಯ ಪತಿಯನ್ನು ಪುನಃ ಪ್ರಾಪ್ತಿ ಹೊಂದುತ್ತಾಳೆ. ಯಾವ ಸ್ತ್ರೀಯು ಕ್ಷಣಮಾತ್ರಕ್ಕಾಗಿ ಉಂಟಾಗುವ ದಹನ ದುಃಖ ಕಾರಣ ಈ ಪ್ರಕಾರದ ಸುಖಗಳನ್ನು ಬಿಟ್ಟುಬಿಡುತ್ತಾಳೋ ಆಕೆ ಮೂರ್ಛೆ ಜನ್ಮ ಪರ್ಯಂತ ವಿಹಾರಾಗ್ನಿಯಿಂದ ಬೇಯುತ್ತಿರುತ್ತಾಳೆ. ಪತಿಯನ್ನು ಶಿವ ಸ್ವರೂಪವೆಂದು ತಿಳಿದು ಆತನೊಡನೆ ತನ್ನ ಶರೀರವನ್ನು ದಹನ ಮಾಡಿಬಿಡಬೇಕು. ಹೇ ಗರುಡ, ಒಂದು ವೇಳೆ ಪತ್ನಿ ಸತಿ ಹೋಗದಿದ್ದರೆ ಕೇವಲ ಪತಿಯ ಶವದ ದಾಹ ಸಂಸ್ಕಾರ ಮಾಡಬೇಕು. ಶವ ಅರ್ಧ ಪೂರ್ಣ ಸುಟ್ಟು ಹೋದಾಗ ಅದರ ಮಸ್ತಕ ಅಂದರೆ ಶಿರವನ್ನು ಒಡೆಯಬೇಕು. ಗೃಹಸ್ಥ ಮಸ್ತಕನನ್ನು ಕಾಷ್ಟ ಕಟ್ಟಿಗೆಯಿಂದ ಮತ್ತು
ಯತಿಗಳ ಮಸ್ತಕವನ್ನು ಶ್ರೀಫಲ ತೆಂಗುಯಿಂದ ಒಡೆಯಬೇಕು. ಪಿತೃಲೋಕ ಪ್ರಾಪ್ತಿಗಾಗಿ ಆತನ ಬ್ರಹ್ಮರಂಧ್ರದ ಭೇದನ ಮಾಡಿ ಆತನ ಪುತ್ರನು ಈ ಮುಂದಿನ ಮಂತ್ರದಿಂದ ಅಗ್ನಿಯಲ್ಲಿ ತುಪ್ಪದ ಆಹುತಿ ನೀಡಬೇಕು. ಈ ಮೂಲಕ ಉತ್ಪನ್ನನಾಗಿರುವ ಪುನಃ ನಿನ್ನ ಮೂಲಕ ಈತನ ತೇಜೋಮಯ ದಿವ್ಯ ಶರೀರದ ಉತ್ಪತ್ತಿಯಾಗಲಿ. ಸ್ವರ್ಗದಲ್ಲಿ ಗಮನ ಮಾಡಲು ಈತನ ಸ್ಥೂಲ ಶರೀರ ಸುಟ್ಟು ನಿನ್ನ ಹವಿಸ್ಸಾಗಲಿ. ಆದ್ದರಿಂದ ನೀನು ಪ್ರಜ್ವಲಿತನಾಗು. ಈ ಪ್ರಕಾರದ ಮಂತ್ರಸಹಿತ ತಿಲ ಮಿಶ್ರಿತ ತುಪ್ಪದ ಆಹುತಿಯನ್ನು ನೀಡಿ ಜೋರಾಗಿ ರೋದನ ಮಾಡಬೇಕು. ಅದರಿಂದ ಜೀವಸುಖ ಪ್ರಾಪ್ತಿ ಹೊಂದುತ್ತದೆ. ದಹನದ ನಂತರ ಸ್ತ್ರೀಯರು ಸ್ನಾನ ಮಾಡಬೇಕು. ತದನಂತರ ಪುತ್ರರು ಸ್ನಾನ ಮಾಡಬೇಕು. ಅದರ ನಂತರ ಮೃತ ಜೀವಿಯ ಗೋತ್ರನಾಮದ ಉಚ್ಚಾರಣೆ ಮಾಡಿ ತಿಲಾಂಜಲಿಯನ್ನು ಬಿಡಬೇಕು. ನಂತರ ಬೇವಿನ ಎಲೆಯನ್ನು ಸೇವಿಸಿ ಮೃತನ ಗುಣಗಾನ ಮಾಡಬೇಕು. ಮುಂದೆ ಸ್ತ್ರೀಯರು ಮುತ್ತು ಹಿಂದೆ ಪುರುಷರು ನಡೆಯುತ್ತಾ ಮನೆಗೆ ತೆರಳಬೇಕು ಮತ್ತು ಮನೆಯಲ್ಲಿ ಪುನಃ ಸ್ನಾನ ಮಾಡಿ ಗೋವಿಗೆ ಗ್ರಾಸವನ್ನು ಕೊಡಬೇಕು. ಬೇರೆಯವರ ಮನೆಯ ಅನ್ನವನ್ನು ಪತ್ರಾವಳಿಯಲ್ಲಿ ಸ್ವಯಂ ತಾವು ಸೇವಿಸಬೇಕು. ಮೃತನಾದ ವ್ಯಕ್ತಿ ಸ್ಥಾನವನ್ನು ಗೋಮಯದಿಂದ ಸಾರಿಸಿ ಅಲ್ಲಿ 12 ದಿನಗಳವರೆಗೆ ರಾತ್ರಿಯಾಗಲು ದಕ್ಷಿಣಾಭಿಮುಖವಾಗಿ ಅಖಂಡ ದೀಪವನ್ನು ಬೆಳಗಿಸಬೇಕು. ಗರುಡ ಶವದಾನದ ದಿನವೆಂದು ಹಿಡಿದು 3 ದಿನಗಳವರೆಗೆ ಸೂರ್ಯಾಸ್ತದ ನಂತರ ಸ್ಮಶಾನ ಭೂಮಿಯಲ್ಲಿ ಅಥವಾ ವೃತ್ತದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಹಾಲು ನೀರು ತುಂಬಿಕೊಂಡು ಮತ್ತು ಮುಂದಿನ ಮಂತ್ರಗಳನ್ನು ಉಚ್ಚರಿಸಬೇಕು. ನೀನು ಸ್ಮಶಾನದ ಅಗ್ನಿಯಲ್ಲಿ ದಹಿಸಿರುವೆ. ಬಂಧುಗಳಿಂದ ಪರಿತ್ಯಾಗ ರಕ್ತವಾಗಿರುವೆ. ಇಲ್ಲಿ ಜಲ ಮತ್ತು ಇಲ್ಲಿ ಹಾಲು ನಿನಗಾಗಿ ಇವೆ. ಇದರಲ್ಲಿ ಸ್ನಾನ ಮಾಡು, ಇದನ್ನು ಸೇವಿಸು. ಸಾಂಗ್ನಿಕ ಯಾರು ಅಜ್ಞಾದಾನವನ್ನು ಮಾಡಿರುವವರು 4ನೇ ದಿನ ಅಸ್ಥಿ ಸಂಚಯ ಮಾಡಬೇಕು ಮತ್ತು ನಿಷಿದ್ಧವಾರ ತಿಥಿಯ ವಿಚಾರ ಮಾಡಿ ನಿರಾಗ್ನಿಕನು 3ನೇ ಅಥವಾ 2ನೇ ದಿನದಂದು ಅಸ್ಥಿ ಸಂಚಯ ಮಾಡಬೇಕು. ಸ್ಮಶಾನ ಭೂಮಿಗೆ ಹೋಗಿ ಸ್ನಾನ ಮಾಡಿ ಪವಿತ್ರರಾಗಬೇಕು. ಉಣ್ಣೆಯ ವಸ್ತ್ರ ಸುತ್ತಿಕೊಂಡು ಮತ್ತು ಪವಿತ್ರಿಯನ್ನು ಧಾರಣೆ ಮಾಡಿ ಸ್ಮಶಾನವಾಸಿಗಳಿಗಾಗಿ ಪುತ್ರನು ಯಮಾತ್ವವನ್ನು ಮಂತ್ರದಿಂದ ಊದಿ ಬಲಿ ಕೊಡಬೇಕು ಮತ್ತು ಪ್ರದಕ್ಷಿಣೆ ಮಾಡಬೇಕು. ಗರುಡ ಇದಾದ ನಂತರ ಚಿತೆಯಲ್ಲಿ ಸ್ನಾನದ ಮೇಲೆ ಹಾಲು ಮತ್ತು ಜಲವನ್ನು ಸಿಂಪಡಿಸಿ ನಂತರ ಅಸ್ಥಿ ಸಂಚಯನ ಮಾಡಬೇಕು ಮತ್ತು ಆ ಅಸ್ಥಿ ಫಲಾಶಯದ ಎಲೆಯಲ್ಲಿ ಮೇಲಿಟ್ಟು ಹಾಲು ಮತ್ತು ನೀರಿನಿಂದ ತೊಳೆಯಬೇಕು. ಪುನಃ ಮಣ್ಣಿನ ಪಾತ್ರೆಯಲ್ಲಿಟ್ಟು ಯಥಾವಿಧಿ ಶ್ರಾದ್ದ ಮಾಡಬೇಕು. ತ್ರಿಕೋನ ಸಂಡಿಲವನ್ನು ಶುದ್ಧಗೊಳಿಸಿದ ಭೂಮಿ ಮಾಡಿ ಅದನ್ನು ಗೋಮಯದಿಂದ ಸಾರಿಸಬೇಕು. ದಕ್ಷಿಣಾಭಿಮುಖವಾಗಿ ಸಂಡಿಲದ 3 ಕೋನಗಳ ಮೇಲೆ 3 ಪಿಂಡದಾನ ಮಾಡಬೇಕು. ಚಿತಾಭಸ್ಮವನ್ನು ಏಕೃತಗೊಳಿಸಿ ಅದರ ಮೇಲೆ 3 ಕಟ್ಟಿಗೆಯನ್ನು ಕಟ್ಟಿದ ಆಸನವನ್ನಿಟ್ಟು ಅದರ ಮೇಲೆ ಅಗಲ ಬಾಯಿ ಇರುವ ಜಲ ತುಂಬಿದ ಮಣ್ಣಿನ ಪಾತ್ರೆಯನ್ನು ಸ್ಥಾಪಿಸಬೇಕು. ನಂತರ ಅನ್ನವನ್ನು ಬೇಯಿಸಿ ಅದರಲ್ಲಿ ಮೊಸರು, ತುಪ್ಪ, ಮೃಷ್ಟಾನ್ನ ಸೇರಿಸಿ ನೀರಿನೊಡನೆ ಪ್ರೇತಾತ್ಮಕ್ಕೆ ಯಥಾವಿಧಿ ಬಲಿಯನ್ನು ನೀಡಬೇಕು. ಗರುಡ ನಂತರ ಉತ್ತರ ದಿಕ್ಕಿನಲ್ಲಿ 15 ಹೆಜ್ಜೆ ನಡೆಯಬೇಕು. ಅಲ್ಲಿ ಗುಂಡಿಯನ್ನು ತೋಡಿ ಆ ಅಸ್ಥಿ ಪಾತ್ರೆಯನ್ನು ಸ್ಥಾಪಿಸಬೇಕು. ಅದರ ಮೇಲೆ ದಾಹಜನಿತ ಪೀಡೆಯನ್ನು ನಷ್ಟಗೊಳಿಸುವ ಪಿಂಡವನ್ನು ಪ್ರಧಾರಿಸಬೇಕು ಹಾಗೂ ಆ ಗುಂಡಿಯಿಂದ ಅಸ್ಥಿಪಾತ್ರೆಯನ್ನು ತೆಗೆದು ಅದನ್ನು ತೆಗೆದುಕೊಂಡು ಜಲಾಶಯಕ್ಕೆ ಹೋಗಬೇಕು. ಅಲ್ಲಿ ಹಾಲು ಮತ್ತು ನೀರಿನಿಂದ ತುಂಬಿದ ಆ ಅಸ್ಥಿಗಳನ್ನು ಪದೇ ತೊಳೆದು ಚಂದನ ಕುಂಕುಮ ವಿಶೇಷವಾಗಿ ಲೇಪನ ಮಾಡಬೇಕು. ನಂತರ ಅಸ್ಥಿಗಳನ್ನು ಒಂದು ಜೊನ್ನೆಯಲ್ಲಿರಿಸಿ ಹೃದಯ ಮತ್ತು ಮಸ್ತಕ ಸ್ಪರ್ಶಿಸಿಕೊಂಡು ಅವುಗಳಿಗೆ ಪ್ರದಕ್ಷಿಣೆ ಮಾಡಬೇಕು. ಅವುಗಳಲ್ಲಿ ನಮಸ್ಕರಿಸಿ ಗಂಗಾ ನದಿಯಲ್ಲಿ ವಿಸರ್ಜಿಸಬಿಡಬೇಕು. ಯಾವ ಮೃತ ಜೀವಿಯ ಅಸ್ಥಿ 10 ದಿನದೊಳಗೆ ಗಂಗಾ ನದಿಯಲ್ಲಿ ವಿಸರ್ಜಿತವಾಗುವುದೋ ಆತ ಎಂದಿಗೂ ಬ್ರಹ್ಮಲೋಕದಿಂದ ಪುನಃ ಹಿಂದಿರುಗುವುದಿಲ್ಲ. ಗಂಗಾ ನದಿಯಲ್ಲಿ ಮನುಷ್ಯನ ಅಸ್ಥಿ ಎಲ್ಲಿಯವರೆಗೆ ಇರುತ್ತದೆಯೋ ಅಷ್ಟು 1000 ವರ್ಷಗಳವರೆಗೆ ಆತ ಸ್ವರ್ಗದಲ್ಲಿ ರಾಜಮಾನವನಾಗುತ್ತಾನೆ. ಗಂಗಾ ನದಿ ಅಲೆಗಳನ್ನು ಸ್ಪರ್ಶಿಸಿದ ವಾಯು ಒಂದು ವೇಳೆ ಮೃತನ ಸ್ಪರ್ಶಿಸಿದರೆ ಆಗ ಮೃತ ವ್ಯಕ್ತಿಯು ಪಾತಕ ತಕ್ಷಣ ನಷ್ಟವಾಗಿ ಹೋಗುತ್ತದೆ. ರಾಜ ಭಗೀರಥನು ಉಗ್ರ ತುಪ್ಪದಿಂದ ಗಂಗಾದೇವಿಯ ಆರಾಧನೆ ಮಾಡಿ ತನ್ನ ಪೂರ್ವಜರ ಉದ್ಧಾರ ಮಾಡಲು ಗಂಗಾದೇವಿಯನ್ನು ಬ್ರಹ್ಮಲೋಕದಿಂದ ಅಂದರೆ ಭೂಲೋಕಕ್ಕೆ ಕರೆತಂದಿದ್ದ. ಆ ಜಲವು ಭಸ್ಮೀಭೂತ ರಾಜ ಸರಾಂಗದ ಪುತ್ರರನ್ನು ಸ್ವರ್ಗಲೋಕಕ್ಕೆ ತಲುಪಿಸಿ ಆ ಗಂಗಾದೇವಿ ಪವಿತ್ರ ಯಶಸ್ಸು 3 ಲೋಕಗಳಲ್ಲಿ ವಿಖ್ಯಾತವಾಗಿದೆ. ಯಾವ ಮನುಷ್ಯ ತನ್ನ ಪೂರ್ವಾವಸ್ಥೆಯಲ್ಲಿ ಪಾಪ ಮಾಡಿ ಮರಣ ಹೊಂದುತ್ತಾನೋ ಆತ ಅಸ್ಥಿಗಳನ್ನು ಗಂಗಾ ನದಿಯಲ್ಲಿ ಬಿಟ್ಟಾಗ ಆತ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ. ಯಾವುದೋ ಒಂದು ಮಹಾ ಅರಣ್ಯದಲ್ಲಿ ಸಮಸ್ತ ಪ್ರಾಣಿಗಳ
ಹತ್ಯೆ ಮಾಡಿ ಅಥವಾ ಬೇಟೆಗೈಯುವ ಬಾಧ್ಯ ಬೇಟೆಗಾರನೊಬ್ಬ ಸಿಂಹದ ಆಕ್ರಮಣದಿಂದ ಮರಣ ಹೊಂದಿದ ಮತ್ತು ಆತನು ನರಕಕ್ಕೆ ಹೋಗತೊಡಗಿದ. ಆಗ ಆತನು ಅಸ್ಥಿಯೊಂದು ಗಂಗಾ ನದಿಯಲ್ಲಿ ಬಿದ್ದಿತು. ಅದರ ಫಲವಾಗಿ ಆ ವ್ಯಾಧ್ಯನು ದಿವ್ಯ ವಿಮಾನದಲ್ಲಿ ಆರೂಢನಾಗಿ ದೇವಲೋಕಕ್ಕೆ ಹೊರಟು ಹೋದ. ಆದ್ದರಿಂದ ಸತ್ಪುತ್ರನು ಸ್ವತಃ ತನ್ನ ತಂದೆಯ ಅಸ್ಥಿಯನ್ನು ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡಬೇಕು. ಅಸ್ಥಿ ಸಂಚಯನದ ನಂತರ ದಶಗಾತ್ರ ವಿಧಿಯ ಅನುಷ್ಠಾನ ಮಾಡಬೇಕು. ಒಂದು ವೇಳೆ ಯಾವುದೇ ವ್ಯಕ್ತಿ ವಿದೇಶದಲ್ಲಿ ಅಥವಾ ಅರಣ್ಯದಲ್ಲಿ ಚೋರ ಭಯದಿಂದ ಮರಣ ಹೊಂದಿದ್ದರೆ, ಆತ ಶವಪ್ರಾಪ್ತಿಯಾಗದಿದ್ದರೆ ಯಾವ ದಿನದಂದು ಮರಣ ಸಮಾಚಾರ ಪ್ರಾಪ್ತಿಯಾಗುತ್ತದೆಯೋ ಅದೇ ದಿನದಂದು ಕುಶದರ್ಭೆಯಿಂದ ಬೊಂಬೆಯೊಂದನ್ನು ನಿರ್ಮಿಸಿ ವಿಧಿಪೂರ್ವಕವಾಗಿ ಕೇವಲ ದಹನ ಸಂಸ್ಕಾರ ಮಾಡಬೇಕು ಮತ್ತು ಅದರ ಭಸ್ಮವನ್ನು ತೆಗೆದುಕೊಂಡು ಗಂಗಾಜಲದಲ್ಲಿ ವಿಸರ್ಜಿಸಬೇಕು. ದಶಗಾತ್ರದ ಕರ್ಮ ಕೂಡ ಅದೇ ದಿನದಂದು ಆರಂಭ ಮಾಡಬೇಕು. ವಾರ್ಷಿಕ ಶ್ರಾದ್ದದಲ್ಲಿ ಕೂಡ ಅದೇ ರೀತಿ ಸಮಾಚಾರ ಪ್ರಾಪ್ತಿಯಾದ ದಿನವನ್ನೇ ಗ್ರಹಣ ಮಾಡಬೇಕು. ಒಂದು ವೇಳೆ ದಿನಗಳು ತುಂಬಿದ ನಂತರ ಗರ್ಭಿಣಿ ಸ್ತ್ರೀಯ ಮೃತ್ಯುವಾದರೆ ಆಕೆ ಉದರವನ್ನು ಅರಿದು ಬಾಲಕನನ್ನು ತೆಗೆದು, ಒಂದು ವೇಳೆ ಬಾಲಕನೂ ಮರಣ ಹೊಂದಿದ್ದರೆ ಆತನು ಭೂಮಿಯಲ್ಲಿ ಉಗಿಯಬೇಕು. ನಂತರ ಸ್ತ್ರೀಯನ್ನು ದಹನ ಮಾಡಬೇಕು. ಗಂಗಾ ತೀರದಲ್ಲಿ ಮೃತನಾದ ಬಾಲಕನನ್ನು ಗಂಗಾ ನದಿಯಲ್ಲೇ ಪ್ರವೇಶಿಸಿಬಿಡಬೇಕು ಮತ್ತು ಅನ್ಯಸ್ಥಾನವನ್ನು ಮರಣ ಹೊಂದಿದ್ದರೆ ತಿಂಗಳ ಆಯಸ್ಸಿನ ಬಾಲಕವನ್ನು ಭೂಮಿಯಲ್ಲಿ ಉದಗಬೇಕು. ಇದಕ್ಕಿಂತ ಹಿರಿಯ ವಯಸ್ಸಿನ ಬಾಲಕನನ್ನು ದಹನ ಸಂಸ್ಕಾರ ಮಾಡಬೇಕು ಮತ್ತು ಆತನ ಅಸ್ಥಿಗಳನ್ನು ಗಂಗಾ ನದಿಯಲ್ಲಿ ವಿಸರ್ಜಿಸಬೇಕು. ಜಲ ತುಂಬಿದ ಕುಂಭವನ್ನು ಪ್ರದಾನಿಸಬೇಕು. ಕೇವಲ ಬಾಲಕರಿಗೆ ಭೋಜನ ಮಾಡಿಸಬೇಕು. ಗರ್ಭ ನಷ್ಟವಾಗಿ ಹೋದರೆ ಗರ್ಭಸ್ಥ ಶಿಶುವಿನ ಉದ್ದೇಶದಿಂದ ಅದಕ್ಕೆ ಯಾವುದೇ ಕ್ರಿಯೆ ಮಾಡಲಾಗುವುದಿಲ್ಲ. ಆದರೆ ಶಿಶು ಹಲ್ಲು ಬರುವುದಕ್ಕಿಂತ ಮುಂಚಿನ ಸ್ಥಿತಿಯಲ್ಲಿ ಶಿಶುವಿನ ಮರಣವಾದರೆ ಅದಕ್ಕೆ ಹಾಲನ್ನು ದಾನ ಮಾಡಬೇಕು. ಬಾಲಕನು ಚೌಲಕರ್ಮ ಮಾಡುವ ಮುನ್ನ ಅಥವಾ 3 ವರ್ಷ ವಯಸ್ಸಿನ ಮರಣ ಹೊಂದಿದ್ದರೆ ಆತನಿಗಾಗಿ ಜಲ ತುಂಬಿದ ಘಟವನ್ನು ದಾನ ಮಾಡಬೇಕು ಮತ್ತು ಖೀರ್ನ ಭೋಜನವನ್ನು ಮಾಡಿಸಬೇಕು. ಕುಮಾರನ ಮರಣ ಹೊಂದಿದ್ದರೆ ಕುಮಾರರಿಗೆ ಭೋಜನ ಮಾಡಿಸಬೇಕು ಹಾಗೂ ಉಪನಯನವಾದ ಪ್ರೌಢಾವಸ್ಥೆಯ ಅಂದರೆ 8 ರಿಂದ 19 ವರ್ಷದವರೆಗೆ ಮಗುವಿನ ಮರಣವಾದರೆ ಅದೇ ವಯಸ್ಸಿನ ಬಾಲಕರೊಡನೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. 5 ವರ್ಷಕ್ಕಿಂತ ಅಧಿಕ ವಯಸ್ಸಿನ ಬಾಲಕನ ಮರಣವಾದರೆ ಆತನ ಉಪನಯನವಾಗಲಿ ಅಥವಾ ಆಗದೇ ಇರಲಿ. ಪಾಯಸ ಮತ್ತು ಬೆಲ್ಲದ 10 ಪಿಂಡಗಳನ್ನು ಅನುಕ್ರಮವಾಗಿ ಪ್ರದಾನಿಸಬೇಕು. ಪ್ರೌಢಾಂಗಾವಸ್ಥೆಯ ಬಾಲಕನ ಮರಣ ಸಂಭವಿಸಿದರೆ ಋದ್ಘೋಷ ಅಥವಾ ಮಹಾದಾನದ ವಿಧಿಯನ್ನು ಬಿಟ್ಟು ಏಕಾದಶ ಹಾಗೂ ದ್ವಾದಶದ ಕ್ರಿಯೆಯನ್ನು ಮಾಡಬೇಕು. ತಂದೆ ಜೀವಿತವಾಗಿದ್ದರೆ ಪ್ರೌಢಾಂಗ ವ್ಯವಸ್ಥೆಯ 8 ರಿಂದ 19 ವಯಸ್ಸಿನಲ್ಲಿ ಮೃತ ಬಾಲಕನಿಗೆ ಸಪಿಂಡ ದಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ 12ನೇ ದಿನದಂದು ಆತ ಏಕೋಷ್ಟ ಶ್ರಾದ್ದವನ್ನು ಮಾಡಬೇಕು. ಶ್ರೀ ಮತ್ತು ಮಲಿನರಿಗಾಗಿ ವಿವಾಹವೇ ವ್ರತಬಂಧ ಸ್ಥಾನೀಯ ಸಂಸ್ಕಾರವೆಂದು ಹೇಳಲಾಗುತ್ತದೆ. ವ್ರತ ಅಂದರೆ ಉಪನಯನಕ್ಕಿಂತ ಮೊದಲು ಮರಣ ಹೊಂದುವ ಎಲ್ಲ ವರ್ಣದ ಮೃತರಿಗಾಗಿ ಅವರ ಅವ್ಯವಸ್ಥೆಯ ಅನುಕೂಲಕ್ಕೆ ಸಮಾನ ಕ್ರಿಯೆಗಳನ್ನು ಮಾಡಬೇಕು. ಯಾರು ಅಲ್ಪಕರ್ಮವನ್ನು ಮಾಡಿರುವರೋ, ಅಲ್ಪ ವಿಷಯಗಳೊಡನೆ ಯಾರ ಸಂಬಂಧವಿರುತ್ತದೆಯೋ, ಯಾರು ಅವಸ್ಥೆ ಕಡಿಮೆ ಇರುತ್ತದೆಯೋ, ಯಾರು ಸ್ವಲ್ಪ ಶರೀರವರಾಗಿರುತ್ತಾರೋ ಇಂತಹ ಜೀವಿಗಳ ಮರಣವಾದರೆ ಅವರ ಕ್ರಿಯೆಗಳು ಕೂಡ ಅಲ್ಪ ಪ್ರಮಾಣದಲ್ಲಿಯೇ ನಡೆಯಬೇಕು. ಕಿಶೋರಾವಸ್ಥೆಯ ಮತ್ತು ತರುಣಾವಸ್ಥೆಯ ಮನುಷ್ಯ ಮರಣ ಹೊಂದಿದಾಗ ಶಯ್ಯದಾನ, ಋದ್ಘೋಷ, ಪದದಾನ, ಮಹಾದಾನ, ಗೋದಾನದಿಗಳ ಕ್ರಿಯೆಯನ್ನು ಮಾಡಬೇಕು. ಎಲ್ಲ ಪ್ರಕಾರದ ಸನ್ಯಾಸಿಗಳ ಮರಣವಾದಾಗ ಅವರ ದಹನ ಸಂಸ್ಕಾರ, ತಿಲಾಂಜಲಿ ಮತ್ತು ದಶಗಾತ್ರಾದಿ ಕ್ರಿಯೆಗಳನ್ನು ಪುತ್ರಾದಿಗಳು ಮಾಡಬಾರದು. ಏಕೆಂದರೆ ದಂಡಗ್ರಹಣ ಸನ್ಯಾಸ ಸ್ವೀಕಾರ ಮಾಡುವ ಮಾತ್ರದಿಂದಲೇ ನರನು ನಾರಾಯಣನ ಸ್ವರೂಪನಾಗಿ ಹೋಗುತ್ತಾನೆ. ತ್ರಿದಂಡ ಮನಸ್ಸು, ವಾಣಿ, ಇಂದ್ರಿಯಗಳ ಸಂಯಮವೇ ತ್ರಿದಂಡವಾಗುತ್ತದೆ. ಗ್ರಹಣ ಮಾಡುವುದರಿಂದ ಮೃತ್ಯುವಿನ ಅನಂತರ ಆ ಜೀವಕ್ಕೆ ಪ್ರೇತಾತ್ಮ ಪ್ರಾಪ್ತಿಯಾಗುವುದಿಲ್ಲ. ಜ್ಞಾನಿಗಳು ತಮ್ಮ ಸ್ವರೂಪದ ಅನುಭವ ಮಾಡಿಕೊಳ್ಳುವ ಕಾರಣ ಸದಾ ಜೀವನ್ಮುಕ್ತರಾಗಿರುತ್ತಾರೆ. ಆದ್ದರಿಂದ ಅವರ ಉದ್ದೇಶಕ್ಕಾಗಿ ನೀಡಲಾದ ಪಿಂಡಗಳ ಆಕಾಂಕ್ಷೆ ಅವರಿಗಿರುವುದಿಲ್ಲ. ಆದ್ದರಿಂದ ಅವರಿಗಾಗಿ ಪಿಂಡದಾನ ಮತ್ತು ಉದಕ ಕ್ರಿಯೆಯನ್ನು ಮಾಡಬಾರದು. ಆದರೆ ಪಿತೃಭಕ್ತಿಯ ಕಾರಣ ತೀರ್ಥಶ್ರಾದ್ದ, ಘಯಶ್ರಾದ್ದವನ್ನು ಮಾಡಬೇಕು. ಹೇ ಗರುಡ, ಹಂಸ, ಪರಮಹಂಸ, ಕುಟಿಚಕ ಮತ್ತು
ಬೂಧೋದಕ. ಈ 4 ಪ್ರಕಾರದ ಸನ್ಯಾಸಿಗಳ ಮರಣ ಸಂಭವಿಸಿದಾಗ ಅವರನ್ನು ಭೂಮಿಯಲ್ಲಿ ಉಗಿಯಬೇಕು. ಗಂಗಾ ಮುಂತಾದ ನದಿಗಳ ಲಭ್ಯವಿದ್ದರೆ ಮಾತ್ರ ಭೂಮಿಯಲ್ಲಿ ಉಗಿಯುವ ವಿಧಾನವಿದೆ. ಒಂದು ವೇಳೆ ಅಲ್ಲಿ ಯಾವುದಾದರೊಂದು ಮಹಾನದಿ ಇದ್ದರೆ ಅದರಲ್ಲಿ ಅವರಿಗೆ ಜಲಸಮಾಧಿಯನ್ನು ನೀಡಬೇಕು. ಇತಿ 10ನೇ ಅಧ್ಯಾಯ ಮುಗಿಯಿತು. ಕೃಷ್ಣಾರ್ಪಣಮಸ್ತು.